ಗೂಗಲ್ ಮ್ಯಾಪ್ ತಂದೋ ಫಜೀತಿಯಿಂದ ಕಾಡೊಳಗೆ ಹೋಗಿ 8 ಕಿಲೋಮೀಟರ್ ಕಾಡಲ್ಲಿ ಹೋಗಿ ಸ್ಟ್ರಕ್ ಆಗ್ಬಿಟ್ಟಿದ್ದಾರೆ ಇಲ್ಲೊಬ್ರು. ಆಮೇಲೆ ಪೊಲೀಸರು ಬಂದು ಅವ್ರನ್ನ ರಕ್ಷಣೆ ಮಾಡಿದಂತಹ ಘಟನೆ ಬೆಳಗಾವಿನಲ್ಲಿ ನಡೆದಿದೆ. ಗೂಗಲ್ ಮ್ಯಾಪ್ ತಂದ ಫಜೀತಿ ಇದು. ದಾರಿ ತಪ್ಪಿ ಕಾಡಿನಲ್ಲಿ 4 ಇದ್ದ ಕಾರು ಮಿಸ್ ಆಗಿಬಿಟ್ಟಿದೆ. ಬೆಳಗಾವಿಯ ಖಾನಾಪುರ ಕಾಡಲ್ಲಿ ಮಿಸ್ ಆಗಿದ್ರು ಇವರೆಲ್ಲ. ಮಾಡಿಗುಂಜಿ ಬಳಿ ಕಾಡಿನಲ್ಲಿ ದಾರಿ ತಪ್ಪಿತ್ತು ಕಾರು. ಕೊನೆಗೂ ತಪ್ಪಿಸಿಕೊಂಡವರನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಗೂಗಲ್ ಮ್ಯಾಪ್ ನೋಡಿಕೊಂಡು ಎಲ್ಲೋ ಹೋಗ್ತಾ ಇದ್ದಾರೆ. ಇದು ಕಾಡೊಳಗೆ ಕರ್ಕೊಂಡು ಹೋಗ್ಬಿಟ್ಟಿದೆ. ಸೀದಾ ಹೋಗ್ತಾ 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 ಅವ್ರಿಗೆ ಗೊತ್ತೇ ಆಗಿಲ್ಲ. ಆಮೇಲೆ ಯಾವ ದೊಡ್ಡ ಹಳ್ಳ ಬಂತಂತೆ. ಒಂದು ಹಳ್ಳ ಬಂದಾಗಲೇ ಅವ್ರಿಗೆ ಗೊತ್ತಾಗಿದ್ದು, ಓ ನಾವು ದಾರಿ ತಪ್ಪಿಬಿಟ್ಟಿದ್ದೀವಿ. ಕೊನೆಗೆ ಡ್ರೈವರು ಪೊಲೀಸರಿಗೆ ಫೋನ್ ಮಾಡಿಕೊಂಡು ಪೊಲೀಸರು ಬಂದು ಇವ್ರನ್ನ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಗೂಗಲ್ ಮ್ಯಾಪ್ನ ಯಾವಾಗಲೂ ನಂಬ್ಕೊಂಡು ಹೋಗೋದಕ್ಕೆ ಆಗಲ್ಲ ಅನ್ನೋದು ಇದೊಂದು ಸಾಕ್ಷಿ. ತುಂಬ ಸರ್ತಿ ತುಂಬ ಕೇಸ್ಗಳು ಈ ಥರ ಆಗಿದೆ. ಗೂಗಲ್ ಮ್ಯಾಪ್ ನಂಬ್ಕೊಂಡು ರಾಜಸ್ಥಾನದಲ್ಲಿ ಅನಿಸುತ್ತೆ ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾ ಇದ್ದ ಫ್ಲೈಓವರ್ ಮೇಲೆ ಕಾರ್ ಹೋಗ್ಬಿಟ್ಟಿದೆ ಫಾಸ್ಟಾಗಿ. ಅದು ಅರ್ಧ ಅಷ್ಟೇ ಆಗಿರೋದು. ಅಲ್ಲಿ ಹೋಗಿ ಕಾರ್ ಅಲ್ಲಿಂದ ಮುಂದೆ ಕೆಳಕ್ಕೆ ಬಿದ್ದುಬಿಟ್ಟಿದೆ. ರೀಸೆಂಟಾಗಿ ನಡೆದಿರೋ ಘಟನೆ. ಇಲ್ಲಿ ನೋಡಿದ್ರೆ ಕಾಡೊಳಗೆ ಕರ್ಕೊಂಡೋಗಿದೆ. 8 ಕಿಲೋಮೀಟರ್ ಒಳಗೆ ಹೋಗಿದ್ರಂತೆ. ಆಂಧ್ರದಿಂದ ಗೋವಾಕ್ಕೆ ಹೊರಟಿದ್ರು 4 ಮಹಿಳೆಯರು. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಕಾರಲ್ಲಿ ಇವರು ಪ್ರಯಾಣ ಮಾಡ್ತಾಯಿದ್ರು. ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ದಾರಿ ತಪ್ಪಿ ಫಜೀತಿ ಅನುಭವಿಸ್ಬಿಟ್ಟಿದ್ದಾರೆ. ಮಧ್ಯರಾತ್ರಿ ದಾರಿ ತಪ್ಪಿ 10 ಕಿಲೋಮೀಟರ್ ಕಾಡೊಳಗೆ ಕೊಟ್ಟೋಗಿದ್ದಂತೆ. ಗೂಗಲ್ ಮ್ಯಾಪ್ ಹಾಕ್ಕೊಂಡು ಆಂಧ್ರದಿಂದ ಗೋವಾಕ್ಕೆ 4 ಮಹಿಳೆಯರು ಹೊರಟಿದ್ದಾರೆ. ಹೋಗ್ಬೇಕಾದ್ರೆ ಆಂಧ್ರವೇ ಬೆಳಗಾವಿ ಮುಖಾಂತರ ಹೋಗಬೇಕಲ್ಲ, ಖಾನಾಪುರ. ಅಲ್ಲಿ ಹೋಗಬೇಕಾದ್ರೆ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ದಾರಿ ತಪ್ಪಿಬಿಟ್ಟಿದ್ದಾರೆ. ಮಧ್ಯರಾತ್ರಿ ದಾರಿ ತಪ್ಪಿ 10 ಕಿಲೋಮೀಟರ್ ಕಾಡೊಳಗೆ ಹೋಗಿದ ನಾವು. ಮಾರ್ಗ ಮಧ್ಯೆ ಹಳ್ಳ ಬಂದಾಗ ದಾರಿ ತಪ್ಪಿದ್ರ ಬಗ್ಗೆ ಅವನು ಗೊತ್ತಾಯಿತು ಡ್ರೈವರ್ಗೆ. ಈ ವೇಳೆ ಪೊಲೀಸರಿಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸ್ಕೊಂಡಿದ್ದಾನೆ. ಪುಣ್ಯಕ್ಕೆ ತಲೆ ಓಡಿಸಿ ಪೊಲೀಸರಿಗೆ ಹೇಳಿ ನಾವು ಈ ಥರ ಹಿಂಗೆ ಆಗ್ಬಿಟ್ಟಿದೆ ಸರ್ ಅಂತ ಹೇಳಿ ಪೊಲೀಸರು ಜೀಪ್ ತೊಗೊಂಡು ಅಲ್ಲಿಗೆ ಬಂದು ಅವ್ರನ್ನೆಲ್ಲ ರಕ್ಷಣೆ ಮಾಡಿ ಆಮೇಲೆ ವಾಪಸ್ ಕರ್ಕೊಂಡು ಬಂದು ಬಿಟ್ಟಿದ್ದಾರೆ. ಇದೆಲ್ಲದಕ್ಕೆ ಕಾರಣ ಏನು ಅಂತಂದರೆ ಗೂಗಲ್ ಮ್ಯಾಪ್. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಳ್ಳೋಣ. ದಿಲೀಪ್, ಹೆಂಗೆ ಇದು ಗೂಗಲ್ ಮ್ಯಾಪ್ ದಾರಿ ತಪ್ಪಿಸಿದ್ದು ಅಂತ ಆ ಜಾಗದಲ್ಲಿ ಈ ರೀತಿ ಆಗುತ್ತಾ? ಸಾಮಾನ್ಯವಾಗಿ ಹೀಗಾಗಲ್ಲ, ಬಟ್ ರೇರ್ ಕೇಸಸಲ್ಲಿ ಈ ಥರ ಆಗುತ್ತೆ. ಕೊನೆಗೆ ಪೊಲೀಸರು ಇವರೆಲ್ಲರೂ ರಕ್ಷಣೆ ಮಾಡಿದ್ದು ಹೇಗೆ ಅಂತ? ಹೌದು ಅರುಣ್, ಇದು ಗೂಗಲ್ ಮ್ಯಾಪ್ ತಂದಂತ ಅವಾಂತರ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ದಾರಿ ತಪ್ಪಿಸಲು ಈ ಒಂದು ಗೂಗಲ್ ಮ್ಯಾಪ್ ಬಹಳ ಅವ್ರಿಗೆ ತಪ್ಪಿಸಿರುವಂತದ್ದು. ಯಾಕಂತಂದ್ರೆ ಮಧ್ಯರಾತ್ರಿ ಏನು ಖಾನಾಪುರ ಕಡೆಯಿಂದ ಹೋಗ್ಬೇಕಾದ್ರೆ ಅಲ್ಲಿ ಒಂದು ವಾಯ್ ಜಂಕ್ಷನ್ ಅಂತ ಸಿಗುತ್ತೆ. ವಾಯ್ ಜಂಕ್ಷನ್ ಅಲ್ಲಿ ಕರೆಕ್ಟ್ ಆಗಿ ಟರ್ನ್ ಮಾಡಿದ್ರೆ ಮಾತ್ರ ಅದು ಏನಂತಾರೆ ಗೋವಾ ಕಡೆ ಹೋಗುತ್ತೆ. ಒಂದ್ ವೇಳೆ ವಾಯ್ ಜಂಕ್ಷನ್ ಅಲ್ಲಿ ತಪ್ಪಾಗಿ ನಾವು ಏನಾದ್ರು ಡ್ರೈವ್ ಮಾಡಿದ್ರೆ ಅಂತಂದ್ರೆ ಡೈರೆಕ್ಟ್ ಆಗಿ ಪಶ್ಚಿಮ ಘಟ್ಟದ ಬಹಳ ಅರಣ್ಯ ದಟ್ಟವಾದಂತ ಅರಣ್ಯ ಒಳಗಡೆ ಕರ್ಕೊಂಡು ಹೋಗುವಂತದ್ದು. ಮತ್ತೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಲ್ಲಿ ಒಳಗಡೆ ಸುಮಾರು 5 ರಿಂದ 6 ಉಪನದಿಗಳು ಹರಿಯುವಂತದ್ದು ಮತ್ತು ದೊಡ್ಡದಾದಂತಹ ಮಹದಾಯಿ ನದಿ ಮತ್ತು ಪ್ರಭಾ ನದಿ ಕೂಡ ಅಲ್ಲಿ ಇರುವಂತದ್ದು. ಹೀಗಾಗಿ ಇಲ್ಲಿ ಒಳಗಡೆ ಒಂದು ರಸ್ತೆಯನ್ನು ಒಂಚೂರು ತಪ್ಪಿಸ್ಕೊಂಡ್ರೆ ರಾತ್ರಿ ಹೇಳೋರಿಲ್ಲ ಕೇಳೋರಿಲ್ಲ. ಯಾಕಂತಂದ್ರೆ ಯಾರಾದ್ರು ಕೇಳಿದ್ರು ಕೂಡ ಸಿಗ್ಬೋದು. ಆದ್ರೆ ಈ ಕಾಡಂಚಿನ ಗ್ರಾಮಗಳು ಕೇವಲ 6-7 ಗಂಟೆ ರಾತ್ರಿ ಆಯ್ತಾರೆ ಮಲ್ಕೊಂಡೇ ಬಿಡ್ತಾರೆ. ಅವ್ರು ಯಾರು ಕೂಡ ಹೊರಗಡೆ ಬರೋದಿಲ್ಲ. ಹೀಗಾಗಿ ಗೂಗಲ್ ಮ್ಯಾಪ್ ಅನ್ನ ನಂಬಿಕೊಂಡಂತ ಏನ್ ಜನ ಇದ್ರು ಇವರು ಸುಮಾರು 12 ಗಂಟೆಗಳ ಕಾಲ ಹಿಂದೆ ಮುಂದೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಸಂಜೆ ಆದಂಗೆ ಅಲ್ಲಿ ಆಗುತ್ತೆ ಇಲ್ಲಿ ಹೋಗುತ್ತೆ ನೋಡಿದ್ದಾರೆ, ಮತ್ತೆ ಚೆಕ್ ಮಾಡಿದ್ದಾರೆ, ರೀಡ್ರೈವ್ ಮಾಡಿದ್ದಾರೆ, ಮತ್ತೆ ರೀಮ್ಯಾಪಿಂಗ್ ಆಗತ್ತಂತ ನೋಡಿದ್ದಾರೆ. ಅಲ್ಲಿ ಅಷ್ಟೊತ್ತಿಗಾಗ್ಲೇ ಒಂದು ಸ್ವಯಂನ ಕಳೆದುಕೊಂಡು 112ಕ್ಕೆ ಫೋನ್ ಮಾಡಿ ಅಲ್ಲಿರ್ತಕ್ಕಂತ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ತಲುಪಿಸಿ. ಇನ್ನೊಂದು ದೊಡ್ಡ ವಿಶೇಷ ಏನಂತಾರೆ, ಇವ್ರೇನ್ ಕಳ್ಕೊಂಡಿದ್ರೆ ಅಲ್ಲಿ ಯಾವ್ದು ನೆಟ್ವರ್ಕ್ ಕೂಡ ಬರೋದಿಲ್ಲ. ಅದು ಹೇಗೆ ಸಿಕ್ಕಿದೆ ಗೊತ್ತಿಲ್ಲ, ಆದ್ರೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಖಾನಾಪುರದ ಪೊಲೀಸರು ಬಡಗೇರ್ ಅಂತ ಏನಿದ್ರೆ ಅವರೆಲ್ಲರೂ ಕೂಡ ಹೋಗಿ ಅವರನ್ನ ಮಧ್ಯರಾತ್ರಿ ಸುಮಾರು 2-3 ಗಂಟೆ ಹೊತ್ತಿಗೆ ರಕ್ಷಣೆ ಮಾಡಿ ವಾಪಸ್ ಖಾನಾಪುರಕ್ಕೆ ಕರ್ಕೊಂಡು ಬರುವಂತದ್ದು ಆಗಿರುವಂತದ್ದು. ಅರವಿಂದ್, ರೈಟ್ ದಿಲೀಪ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಅದೇ ಪುಣ್ಯ, 10 ಕಿಲೋಮೀಟರ್ ಕಾಡಲ್ಲಿ ಹೋಗ್ಬಿಟ್ಟು ನೆಟ್ವರ್ಕ್ ಸಿಗಬೇಕಲ್ಲ ನಿಮಗೆ ಫೋನ್ ಮಾಡೋದಕ್ಕೆ. ಸಿಕ್ಕಿದೆ, ಅದು ಹೆಂಗೋ ಸಿಗಲ್ವಂತೆ ಅಲ್ಲೆಲ್ಲ ನೆಟ್ವರ್ಕು. ಸಾಮಾನ್ಯ 10 ಕಿಲೋಮೀಟರ್ ಡೆಪ್ತ್ ಡೀಪ್ ಫಾರೆಸ್ಟಲ್ಲಿ ಎಲ್ಲಿ ಸಿಗುತ್ತೆ ನಿಮಗೆ ನೆಟ್ವರ್ಕು? ಸಿಗಲ್ಲ. ಹಂಗಾಗ್ಬಿಟ್ಟಿದ್ರೆ ಕಷ್ಟ ಆಗ್ತಾಯಿತ್ತು.